ಗಣ್ಯರಾಗಿ ಹೊರಹೊಮ್ಮುತ್ತಾರೆ. ಸರಸ್ವತಿ ಪೂಜೆ ಬಂತು ಅಂದ್ರೆ ಬೆಳಗ್ಗೆ ಸರಸ್ವತಿ ಪೂಜೆ, ಸಾಯಂಕಾಲ ನಾವೆಲ್ಲ ಕಾರ್ಯಕ್ರಮ ಕೊಡ್ಬೋದಲ್ಲ ಅನ್ನೋದು ತರ ಖುಷಿ. ಮಕ್ಕಳಿಗೆ ಇಡೀ ವರ್ಷ ಓದಿರೋದು ಇವತ್ತಿನ ದಿನವನ್ನ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕಾಯ್ತಾ ಇರ್ತಾರೆ. ಇದೊಂಥರ ಮಕ್ಕಳಿಗೆ ಮನೋರಂಜನೆ ಕೊಡೋದ್ರ ಜೊತೆಗೆ ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಗಿಡುವಂತ ಸುಸಂದರ್ಭ. ಹಲವಾರು ದಿನಗಳಿಂದ ಇದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಪ್ರದರ್ಶನ ಮಾಡಬೇಕು ಅಂತೇಳಿ ಕಲ್ತಿರ್ತೀರಿ. ನಿಮಗೆ ಒಳ್ಳೆಯದಾಗ್ಲಿ, ಉತ್ತಮ ಭವಿಷ್ಯವನ್ನ ರೂಢಿಸ್ಕೊಳ್ಳಿ. ಈ ಶಾಲೆಯಲ್ಲಿ ಓದಿರೋರು ಮಾಡಿದ್ದಾರೆ, ಅದೇ ಗತವೈಭವದ ದಿನಗಳನ್ನ ಮುಂದಿನ ದಿನಗಳಲ್ಲಿ ಮಾಡಲಿ. ಇದಕ್ಕೆ ಕೋ ಎಜುಕೇಶನ್ ಅನ್ನ ತರಬೇಕು ಅಂತೇಳಿ ನಿಮ್ಮ ಅಧ್ಯಕ್ಷರು ನಿರ್ದೇಶಕರುಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಶಿಕ್ಷಣ ಇಲಾಖೆಯಿಂದ ಕೂಡ ಬೇಗ ಕೇಳಿರುವಂತಹ ಮಂಜೂರಾತಿಯನ್ನ ಕೊಡ್ತೀವಿ. ಮೊದಲು ಏನು ಈ ಆಗಿದೆಯಾ ನೆಕ್ಸ್ಟ್ ವರ್ಷದಿಂದ ಕೋ ಎಜುಕೇಶನ್ ಕೂಡ ಆಗ್ತಾ ಇದೆ. ಅದು ಬಹಳ ಸಂತೋಷದ ವಿಚಾರ. ಮೊದಲ ಗತವೈಭವ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ನಡೆಯಲಿ. ನನಗೆ ಒಂದು 4 ವರ್ಷದ ಮುಂಚೆ ಈ ಶಾಲೆ ಇನ್ನೂ ಉತ್ತಮಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ನಾವು ಯೋಚನೆ ಮಾಡೋಷ್ಟರಲ್ಲಿ ಅಂಜನಾ ಶ್ರೀಕಾಂತ್ ಮತ್ತೆ ಅವರ ಟೀಮ್ ಬಹಳ ಅದ್ಭುತವಾಗಿ ಮತ್ತೆ ಶಾಲೆಯನ್ನ ಅಚ್ಚುಕಟ್ಟಾಗಿ ಕಟ್ಟಿ ಒಳ್ಳೆ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಮೇಲಕ್ಕೆ ಇನ್ನೂ ಒಂದು ಉತ್ತಮಕ್ಕೆ ಬರಲಿ ಅಂತ ಹೇಳಿ ದೇವರಲ್ಲಿ